6ನೇ ವಿಕ್ರಮಾದಿತ್ಯನ ಬಗ್ಗೆ ಕನ್ನಡಿಗರೆಲ್ಲ ಒಂಥರ ತುಂಬ ಹೆಮ್ಮೆ ಪಟ್ಕೋಬೇಕಾಗಿರೋ ವಿಷಯ ಏನಂದರೆ, ಈತ ಕರ್ನಾಟಕದ ಇತಿಹಾಸದಲ್ಲಿ ಆಗಿ ಹೋದಂಥ ಒಂದು ಧ್ರುವ ತಾರೆ ಇದ್ದಾನೆ. ಕಾರಣ ಏನು ಅಂದರೆ, ಈತನ ಒಂದು ಆಡಳಿತದ ಅವಧಿಯಲ್ಲಿ ದಕ್ಷಿಣ ಭಾರತದಲ್ಲಿ ಚೋಳರ ಪ್ರಾಬಲ್ಯವನ್ನು ಮುರಿದು ಇಡೀ ದಕ್ಷಿಣ ಭಾರತದ ಮೇಲೆ ತನ್ನ ಅಧಿಕಾರವನ್ನು ಅಥವಾ ತನ್ನ ಒಂದು ಛಾಪನ್ನು ಒತ್ತಿರ್ತಾನೆ. ಇನ್ನು ಉತ್ತರ ಭಾರತದ ವಿಷಯಕ್ಕೆ ಬಂದರೆ, ಉತ್ತರ ಭಾರತದ ಒಂದು ಕಾಮರೂಪ ಅಥವಾ ಇವತ್ತಿನ ಒಂದು ಅಸ್ಸಾಂ ಭಾಗದವರೆಗೂ ಕೂಡ ಇವನು ದಂಡೆತ್ತು ಹೋಗಿರ್ತಾನೆ. ಈ ಒಂದು ದಂಡೆತ್ತು ಹೋಗಿದ್ದ ಸಂದರ್ಭದಲ್ಲಿ ವಾಪಸ್ಸು ಅಥವಾ ತಿರುಗಿ ತನ್ನ ತಾಯ್ನಾಡಿಗೆ ಬರುವ ಸಂದರ್ಭದಲ್ಲಿ ಅಲ್ಲಿ 2 ಉಪಶಾಖೆಗಳನ್ನು, ಒಂದು ಕಲ್ಯಾಣದ ಚಾಲುಕ್ಯರದು 2 ಉಪಶಾಖೆಗಳನ್ನ ಕೂಡ ಅಲ್ಲಿ ಸೃಷ್ಟಿ ಮಾಡ್ತಾನೆ. ಆ ಉಪಶಾಖೆಗಳು ಯಾವುದು ಅಂದರೆ, ಇವತ್ತಿನ ಬಾಂಗ್ಲಾದೇಶವನ್ನು ಒಂದು ಸಂದರ್ಭದಲ್ಲಿ ಕನ್ನಡಿಗರೇ ಆದಂತಹ ಸೇನಾ ಡೈನಸ್ಟಿ ಅಂದರೆ ಹೇಮಂತ ಸೇನಾ ಅಂತ ಒಬ್ಬ ದಂಡಾಧಿಕಾರಿ ಇರ್ತಾನೆ. ಆ ಹೇಮಂತ ಸೇನನ್ನು ಇವತ್ತಿನ ಬಾಂಗ್ಲಾದೇಶದ ರಾಧಾ ಅನ್ನುವ ಒಂದು ರೀಜನ್ ಅಥವಾ ಒಂದು ಪ್ರಾಂತ್ಯಕ್ಕೆ ಮಾಂಡಲಿಕಾರಿಯಾಗಿ ನೇಮಿಸಿರ್ತಾನೆ. ಇನ್ನು ಮುಂದುವರೆದು ಬಿಹಾರದ ಮಾರ್ಗವಾಗಿ ವಾಪಸ್ ಬರುವಂಥ ಸಂದರ್ಭದಲ್ಲಿ ನನ್ನಿದೇವ ಅನ್ನೋ ಒಬ್ಬ ದಂಡಾಧಿಕಾರಿಯನ್ನು ಇವತ್ತಿನ ಮಿಥಿಲಾ ಅಂದರೆ ನೇಪಾಳ ಹಾಗೂ ಒಂದು ಬಿಹಾರದ ಒಂದು ಭಾಗವನ್ನು ಆಡಳಿತ ಮಾಡೋಕ್ಕೆ ಅಂತ ತನ್ನ ದಂಡಾಧಿಕಾರಿಯನ್ನು ಅಲ್ಲಿ ನೆಲೆಯೂರಿಸಿ ಅಲ್ಲಿ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡ್ತಾನೆ. ಆ ಸಾಮ್ರಾಜ್ಯದ ಹೆಸರು ಕೂಡ ಮಿಥಿಲಿಯ ಕರ್ನಾಟಕರು ಅಂತಲೇ ಕರೀತಾರೆ. ಅಂದರೆ ಒಂದು ಸಂದರ್ಭದಲ್ಲಿ ನೇಪಾಳಕ್ಕೂ ಕೂಡ ಕರ್ನಾಟಕ ಅಂತಲೇ ಹೆಸರಿತ್ತು, ಅಥವಾ ಬಾಂಗ್ಲಾದೇಶವನ್ನು ಕನ್ನಡಿಗರು ಆಡಳಿತ ಮಾಡಬೇಕಂದಾಗ ಅವರು ಕೂಡ ತಮ್ಮಂತಾವು ಕರ್ನಾಟಕ ಸೇನರು ಅಂತಲೇ ಕರ್ಕೊಂಡಿದ್ದಾರೆ. ಅಂದರೆ ಇಂದಿನ ಕಾಲದಲ್ಲಿ ಕನ್ನಡಿಗರು ಹೊರಗಡೆ ಹೋಗಿ ಆಡಳಿತ ಮಾಡೋ ಸಂದರ್ಭದಲ್ಲಿ ಕೂಡ ತಮ್ಮ ಮೂಲ ನೆಲೆಯನ್ನು ಯಾವತ್ತೂ ಅವ್ರು ಬಿಟ್ಕೊಡ್ತಿರಲ್ಲ. ನಾವೆಲ್ಲೇ ಹೋದ್ರೂ ನಾವು ಕನ್ನಡಿಗರು, ನಾವು ಕರ್ನಾಟಕರು ಅಂತ ಪ್ರತಿಯೊಂದು ಸ್ಥಳದಲ್ಲೂ ಹೇಳ್ಕೊಂಡು ತಮ್ಮ ಸ್ಥಳದ ಬಗ್ಗೆ ಬಂದು ಅಥವಾ ತಮ್ಮ ಮೂಲದ ಬಗ್ಗೆ ಹೆಮ್ಮೆಯಿಂದ ಹೇಳ್ಕೊಂಡಿದ್ದಾರೆ.